ನಮಸ್ಕಾರ ರೀ. ಸಂಪ್ರದಾಯದ ಹಾಡುಗಳ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಮಾಡ್ಲಿಕತ್ತೀನಿ ರೀ. ಇವತ್ತು ಗೆಣಸಿನ ಕಿಚಡಿ ಹೆಂಗೆ ಮಾಡೋದಂತ ತೋರಿಸ್ಕೊಡ್ಲಿಕತ್ತೀನಿ ರೀ. ಈಗಿನ ಮಕ್ಕಳು ಚೀಸು ಪನ್ನೀರು ಇದರಿಂದ ಮಾಡಿದಂಥ ಏನಾರು ಒಂದು ಮಾಡಿ ಕೊಟ್ಟರೆ ಸಾಕು, ಭಾಳ ಪ್ರೀತಿಯಿಂದ ತಿಂತಾರೆ ರೀ. ಇದ್ರ ಜೋಡಿನ ನಾವು ಗೆಣಸಿಂದು ಒಂದು ಸ್ವಲ್ಪ ಏನಾರ ಮಾಡಿಕೊಟ್ರೆ ಎರಡೂ ಸ್ವಲ್ಪ ಸ್ವಲ್ಪ ತಿಂದು ರೂಢಿ ಮಾಡ್ಕೊಳ್ಳಿ. ಯಾಕಂತಂದ್ರೆ ಈ ಗೆಣಸಿನಾಗ ಏನೇನದ ಹೇಳ್ಕತ್ತೀನಿ ನೋಡ್ರಿ. ಈ ಗೆಣಸು ನಮ್ಮ ದೇಹಕ್ಕೆ ಶಕ್ತಿ ಭಾಳ ಕೊಡ್ತದೆ. ಇದ್ರೊಳಗೆ ಸಕ್ಕರೆ ಅಂಶ ಭಾಳ ಇರ್ತದೆ. ಸಣ್ಣ ಮಕ್ಕಳಿಗಂತೂ ಇದು ಭಾಳ ಚಲೋ ಬಿಡ್ರಿ. ಇದ್ರಾಗ ವಿಟಮಿನ್ ಎ, ವಿಟಮಿನ್ ಸಿ, ವಿಟಮಿನ್ B6 ಇವೆಲ್ಲ ಇರ್ತಾವೆ. ಮತ್ತು ಇದ್ರಾಗ ಫೈಬರ್ ಭಾಳ ಇರ್ತದೆ ರೀ. ಫೈಬರ್ ಇರೋದ್ರಿಂದ ಡೈಜೆಷನ್ಗೆ ಎಲ್ಲರಿಗೂ ಚಲೋನ ಇದು. ಡಾಕ್ಟ್ರ್ ಹೇಳ್ತಿದ್ರು, ಗೋಧಿ ಜೋಳ ಬೀಸಿದ್ರೆ ಅದನ್ನು ಚಾಳಿಸಿ ತೌಡು ತೆಗಿಬೇಡ್ರಿ, ಸಣ್ಣಗೆ ಬೀಸ್ಕೊಂಡು ಹಾಗೆ ಮಾಡಿರಿ ಅಂತ ಹೇಳ್ತಿದ್ರಲ್ಲ. ಇದು ನ್ಯಾಚುರಲ್ಲಾಗಿ ಇದ್ರೊಳಗನ ಫೈಬರ್ ಇರೋದ್ರಿಂದ ಎಷ್ಟು ಚಲೋ ಅಲ್ರಿ. ಇದಲ್ಲದೆ ಖನಿಜಗಳು ಮ್ಯಾಂಗನೀಸಮ್, ಪೊಟ್ಯಾಷಿಯಮ್ ಕೂಡ ಇದ್ರೊಳಗದ. ಇದನ್ನು ಹಸಿಯಾಗಿ ತಿಂದರೂ ಸರಿ, ಏನಾದರೂ ತಿನಿಸ ಮಾಡ್ಕೊಂಡು ತಿಂದ್ರೂ ಚಲೋ. ಯಾವುದೇ ರೀತಿ ತಿನ್ನಲಿ ನಮ್ಮ ದೇಹಕ್ಕೆ ಭಾಳ ಭಾಳ ಉಪಯೋಗ ಅದ. ಈ ಗೆಣಸನ್ನು ಬಳಸೋದ್ರಿಂದ ನಮಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತದೆ. ನಮ್ಮ ದೇಹದ ಒಳಗಡೆ ಇರುವಂಥ ರೋಗಾಣುಗಳ ಜೊತೆ ಹೋರಾಡುವಂಥ ಶಕ್ತಿ ಕೊಡ್ತದೆ. ಇಷ್ಟೆಲ್ಲ ಇದ್ರ ಉಪಯೋಗ ಇದ್ದಾಗ ನಾವು ಇದನ್ನು ತಂದು ಬಳಸಿ ತಿಂದ್ರೆ ಎಷ್ಟು ಚಲೋ ಅಲ್ರಿ. ಮೊದಲೆಲ್ಲ ಇದು ಯಾವಾಗಲೂ ಸಿಗ್ತಿರ್ಲಿಲ್ಲ ರೀ. ಈಗ ಯಾವಾಗಂದ್ರೆ ಅವಾಗ ಸಿಗ್ತದೆ. ನಾವು ಯಾವಾಗ ನಮ್ಮ ಮನಸ್ಸಿಗೆ ತಿನ್ಬೇಕು ಅನ್ನಿಸ್ತದೆ ಆವಾಗ ಇದನ್ನು ತಗೊಂಡು ಬಂದು ಕೀಸ್ ಮಾಡ್ಕೋಬೋದು, ಪಾಯಸ ಮಾಡ್ಕೋಬಹುದು, ಇದರಿಂದ ಸಿರಾ ಮಾಡ್ಕೊಳಿಕ್ಕೆ ಬರ್ತದೆ. ಹಾಗೆ ಗೆಣಸಿಗೆ ಬೆಲ್ಲ ಹಾಕಿ ಕುದಿಸ್ಕೊಂಡು ತಿನ್ಲಿಕ್ಕೆ ಬರ್ತದೆ, ಹೋಳ್ಗೆ ಮಾಡ್ಲಿಕ್ಕೆ ಬರ್ತದೆ, ಇದರಿಂದ ಪಲ್ಯ ಮಾಡ್ಲಿಕ್ಕೆ ಬರ್ತದೆ. ನಮಗೆ ಯಾವ ಸುಲಭನೋ ಅದನ್ನು ಮಾಡ್ಕೊಂಡು ನಾವು ಆರಾಮಾಗಿ ಇದನ್ನು ತಿನ್ಬೋದು. ಇನ್ನೂ ಒಂದು ಹೇಳ್ತೀನಿ ರೀ, ಉಪವಾಸಕ್ಕೆ ಇದು ಮೊದಲು ನಮಗೇನಾದರೂ ಸಂಕಷ್ಟಿ ಬರಲಿ, ಏಕಾದಶಿ ಬರಲಿ, ಹರಿತಾಳು ಬರಲಿ, ಉಪವಾಸ ಮಾಡಬೇಕಪ್ಪ, ಸಾಬುದಾಣಿ ಲಘುನ ನೆನೆಸಿಟ್ಟಿಲ್ಲ, ನನಗೆ ಈ ಅವಸರನಾಗ ಹೆಂಗೆ ಮಾಡಲಿ ಅವಾಗ ಅಂದಾಗ ಗೆಣಸಿತ್ತು ಅಂದ್ರೆ ಒಂದು ಗೆಣಸು ಹೆರಿದು ಕಿಚಡಿ ಮಾಡ್ಕೊಂಡು ತಿನ್ಲಿಕ್ಕೆ ಬರ್ತದೆ. ಹಾಗೆ ಬೇಯಿಸಿ ಬೆಲ್ಲ ಹಾಕ್ಕೊಂಡು ತಿನ್ಲಿಕ್ಕೆ ಬರ್ತದೆ. ಯಾವುದೇ ರೀತಿ ಭಾಳ ಸುಲಭನಾಗ ಒಂದು 10 ನಿಮಿಷನಾಗ ಆಗುವಂಥ ಕೆಲಸ ಇದು. ನೋಡಿರಿ, ಈ ಚಿತ್ರದಾಗ ಕಾಣೋ ಹಂಗೆ ಒಂದು ದೊಡ್ಡದನ್ನು ಮಾತ್ರ ಹೆರ್ಕೊಂಡು ನಾನು ಈಗ ನಿಮ್ಗೆ ಕಿಚಡಿ ಮಾಡೋದನ್ನು ತೋರಿಸ್ಲಿಕ್ಕತ್ತೀನಿ. ಮೊದಲು ತೊಳೆದಿಟ್ಟು ಒಂದು ಹೆರುಮಣೆಯಿಂದ ಹೆರ್ಕೊಂಡು ಇಟ್ಕೊಡ್ರಿ. ಇದಕ್ಕೆ ಬೇಕಾಗುವಂಥ ಸಾಮಾನು ನೋಡ್ರಿ. ನೋಡ್ರಿ, ಹೆರ್ದಿದ್ದು ಇಷ್ಟು ಹೆರ್ಕ್ಲ, ಆಮೇಲೆ ಕರಿಬೇವಿನ ಹೆಸಳು ಒಂದು 4, ಅರ್ಧ ಚಮಚ ಉಪ್ಪು, ಒಂದು 4/4 ಭಾಗದ ನಿಂಬೆಹಣ್ಣು, ಮತ್ತು ಅಷ್ಟೇ ಸಕ್ಕರೆ ತೊಗೊಂಡೀನಿ. ಎಷ್ಟು ಉಪ್ಪು ತೊಗೋತೀರೋ ಅಷ್ಟೇ ಸಕ್ಕರೆ ತೊಗೋರಿ. ಅದಲ್ಲದೆ ಶೇಂಗಾ ಚೆಂದಾಗೆ ಹುರಿದು ಅದರಿಂದ ಪುಡಿ ಮಾಡಿದ್ದು ತೊಗೊಳ್ರಿ. ಒಗ್ಗರಣೆಗೆ ಎಣ್ಣೆ ಮತ್ತು ಜೀರಿಗೆ. ಹಸಿ ಮೆಣಸಿನ್ಕಾಯಿ ಬೇಕಂದರೆ ಒಂದು ಹೆಚ್ಚಿ ಹಾಕ್ರಿ. ಯಾರಿಗೆ ಹಸಿ ಮೆಣಸಿನ್ಕಾಯಿ ಆಗೋದಿಲ್ಲ ಅಂದ್ರೆ ಸ್ವಲ್ಪ ಖಾರದ ಪುಡಿನೂ ಹಾಕಬಹುದು. ಇದನ್ನು ಮಾಡಲಿಕ್ಕೆ ಎಲ್ಲ ಸಾಮಾನು ಇಟ್ಕೊಂಡು ಬುಟ್ಟಿನ ಗ್ಯಾಸ್ ಮೇಲಿಟ್ಟು ಕಾಯ್ಲಿಕ್ಕೆ ಇಡೋಣ. ಬುಟ್ಟಿ ಕಾಯ್ದದ. ಈಗ ಒಗ್ಗರಣೆಗೆ ಎಣ್ಣೆ ಹಾಕಿ ಅದ್ರ ಜೋಡಿ ಜೀರಿಗೆ ಹಾಕ್ತೀನಿ. ಯಾಕೆ ಜೀರಿಗೆ ಅಂತಂದ್ರೆ ಉಪವಾಸಕ್ಕೆ ಮಾಡಬೇಕು ಅಂತ ಮಾಡ್ಲಿಕ್ಕತ್ತೀನಿ ನಾನು ಏಕಾದಶಿಗೆ, ಅದಕ್ಕೆ ಜೀರಿಗೆ ಹಾಕಿ ಮಾಡ್ಲಿಕ್ಕತ್ತೀನಿ. ಈಗ ಜೀರಿಗೆ ಚಟ ಚಟ ಅಂದದ್ದು ಕೇಳಿಸಂಗಿಲ್ಲ ರೀ, ಸಾಸಿವೆ ಆದ್ರೆ ಕೇಳಿಸ್ತದ. ನೀವೇ ಸ್ವಲ್ಪ ನೋಡಬೇಕು. ಸ್ವಲ್ಪ ಕೆಂಪಾದ ತಕ್ಷಣ ಕರಿಬೇವು ಹಾಕ್ತೀವಿ. ಕರಿಬೇವು ಹಾಕಿದ್ದಾದಮೇಲೆ ಅದೇನೋ ಒಂದು ಸ್ವಲ್ಪ ಶಬ್ದ ಬರ್ತದೆ. ಆಮೇಲೆ ಈಗ ಹೆರ್ದಿದ್ದದಲ್ರಿ ಗೆಣಸು, ಅದೆಲ್ಲ ಹಾಕಿ ಚೆಂದಾಗಿ ಕೈ ಆಡಿಸ್ರಿ. ನಾವು ತೊಗೊಂಡಿರೋ ಉಪ್ಪಿನಾಗ ಸ್ವಲ್ಪ ಬೇಕು ಉಪ್ಪು ಹಾಕಿ ಮೊದಲು ಕೈ ಆಡಿಸ್ಲಿಕ್ಕೆ ಇಟ್ಬಿಟ್ರೆ ಅದು ಅದ್ರ ಜೋಡಿ ಒಂದು ಸ್ವಲ್ಪ ಉಪ್ಪು ಹಾಕಿಬಿಟ್ರೆ ಯಾವುದೇ ಆಗಲಿ ಚಲೋದ್ನಂಗೆ ಬೇಯ್ತದೆ ಅಂತೇಳಿ ನಾವು ಏನು ಮಾಡ್ತೀವಿ, ಮ್ಯಾಲೆ ಸ್ವಲ್ಪ ಉಪ್ಪು ಉದುರಿಸಿ ಇಡ್ತೀವಿ. ಈಗ ಎಷ್ಟು ಇಟ್ಕೊಂಡಿವಲ್ಲ ಅದ್ರಾಗೇ ಸ್ವಲ್ಪ ಹಾಕಬೇಕು. ಕೆಲವರು ಉಪವಾಸ ಏಕಾದಶಿ ಅಂದರೆ ಕೆಲವರು ತೀರ್ಥದ ಮೇಲೆ ಇರ್ತಾರೆ, ಕೆಲವರು ಚಪಾತಿ ತಿಂತಾರೆ, ಕೆಲವರು ಉಪ್ಪಿಟ್ಟು ತಿಂತಾರೆ. ಅದು ಅವರವರಿಗೆ ಬಿಟ್ಟಿದ್ದು. ಯಾರಿಗೆ ಎಷ್ಟು ಉಪವಾಸ ಇರ್ಲಿಕ್ಕೆ ಆಗ್ತದೋ ಅವರು ಆ ರೀತಿ ಮಾಡ್ಬೋದು. ಎಲ್ಲರಿಗೂ ಭಗವಂತ ಅವರವರ ಶಕ್ತ್ಯಾನುಸಾರ ಮಾಡಿದರೂ ಅವನು ಪ್ರೀತಿ ಆಗ್ತಾನೆ. ನೋಡಿ, ಉಪ್ಪು ಉದುರಿಸ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಉದುರಿಸಿ ಹೀಗೆ ಮುಚ್ಚಿಟ್ಬಿಡ್ರಿ. ಲಘೂನೇ ಬೇಯ್ತದೆ. ಇದು ಭಾಳ ಟೈಮ್ ತಗೊಳ್ಳೋದಿಲ್ಲ. ಸಣ್ಣಗೆ ಇಡಬೇಕು. ಗ್ಯಾಸು ಸಣ್ಣಗೆ ಇದೆ. ನಿಮಗೆ ಈ ಥರ ಜೋರಾಗಿ ಕಾಣಿಸ್ತಾ ಇರಬಹುದು. ಅದರಲ್ಲೂ ಈ ಬುಟ್ಟಿನಲ್ಲಿ ಭಾಳ ಲಘುನೇ ಆಗ್ತದೆ ರೀ.
ಇನ್ನೂ ಸ್ವಲ್ಪ ಬಿರುಸು ಅದ ಅಂತ ನಮಗೆ ಅನಿಸಿದ್ರೆ ಸಹಿತ ನಾವು ಇದನ್ನು ಮುಚ್ಚಿಟ್ರೆ ಆ ಬಿಸಿಗೆ ತಾನೇ ಆಗ್ತದೆ. ಇದ್ರಾಗ ಮೆಣಸಿನ್ಕಾಯಿ ನಾನು ಒಗ್ಗರಣೆಗೆ ಯಾಕೆ ಹಾಕೋದಿಲ್ಲ ಅಂತಂದ್ರೆ ಘಾಟ ಹಿಡಿತದ, ಅದಕ್ಕೆ ಆಮೇಲೆ ಹಾಕಿ ಇಡ್ತೀನಿ. ಬೇಕಂದ್ರೆ ಮಕ್ಕಳು ತಿಂದಾಗ ಜಾಸ್ತಿ ಖಾರ ಬಿಟ್ಟಿರಂಗಿಲ್ಲ. ಎಲ್ಲ ಒಂದು ದೃಷ್ಟಿಯಿಂದ ನಾನು ಹಿಂಗೆ ಮಾಡ್ತೀನಿ. ನಿಮಗೆ ಭಾಳ ಖಾರ ಬೇಕಂದ್ರೆ ಎಣ್ಣೆ ಒಳಗೆ ಒಗ್ಗರಣೆ ಆದ ತಕ್ಷಣ ಹಾಕ್ಕೊಡ್ರಿ. ನೋಡಿರಿ ಈಗ ಎಷ್ಟು ಚಂದ ಬೆಂದದ, ಅದ್ರ ಬಣ್ಣ ಸಹಿತ ಬೇರೆ ಬಣ್ಣ ಬರ್ತದೆ, ಎಣ್ಣೆ ಬಣ್ಣದ ಥರ. ಈಗ ಇದು ಪೂರ್ತಿ ಚಂದಗೆ ಬೆಂದದ. ಈಗ ನೋಡಿರಿ ಕೈ ಆಡಿಸಿ ಇದ್ರಾಗ ಸಕ್ರೆ ಮತ್ತು ನಾವು ಇನ್ನೇನು ಇಟ್ಕೊಂಡಿವಿ ಶೇಂಗಾದ ಪುಡಿ ಇದೆಲ್ಲ ಹಾಕಿ ಚೆಂದಾಗಿ ಕೈ ಆಡಿಸಿ ಒಂದು ತಟ್ಟೆಗೆ ತೆಗೆದು ಆಮೇಲೆ ನಿಂಬೆಹಣ್ಣು ಹಿಂಡಿದ್ರೆ, ಈ ಬಿಸಿಯಾಗಿರುವಾಗ ನಿಂಬೆಹಣ್ಣು ಹಿಂಡಬಾರ್ದು. ಯಾಕಂದ್ರೆ ಅದ್ರದ್ದು ನಿಂಬೆಹಣ್ಣಿನ ವಾಸನೆ ಹೋಗಿಬಿಡ್ತದೆ. ಬುಟ್ಟಿಯಿಂದ ಒಂದು ಪ್ಲೇಟಿಗೆ ಹಾಕಿ ಆಮೇಲೆ ನಿಂಬೆಹಣ್ಣು ಹಿಂಡ್ರಿ. ಹೇಳಿನಲ್ಲ, ಒಂದ್ರಾಗ 4 ಭಾಗ ಮಾಡಿ 1 ಭಾಗ ಮಾತ್ರ ಇದಕ್ಕೆ ನಿಂಬೆಹಣ್ಣು ಸಾಕು. ಈಗ ಗೆಣಸಿನ ಕಿಚಡಿ ರೆಡಿ. ಬಿಸಿ ಇದ್ದಾಗ ಇದು ಸ್ವಲ್ಪ ಮುದ್ದು ಇರ್ತದೆ ರೀ. ಉದುರುದ್ರು ಬೇಕನ್ಸಿದ್ರೆ ಆರಿದ ಮೇಲೆ ತಿನ್ಲಿಕ್ಕೆ ಬರ್ತದೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಸರ್ವಂ ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು.